ಯಾಕೆಂದರೆ ಇಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ಇರ್ತಕ್ಕಂಥ ಈ ಒಂದು ರಂಗಭಾರತಿಯ ಅಡಿಯಲ್ಲಿ ಒಂದು ಚಿಣ್ಣರ ಮೇಳವನ್ನು ಆಯೋಜಿಸಿದ್ದು ಮತ್ತು ಆ ಒಂದು ಚಿಣ್ಣರ ಮೇಳದಲ್ಲಿ ತಾವೆಲ್ಲ ಭಾಗವಹಿಸಿ ಇದರ ಒಂದು ಸದುಪಯೋಗವನ್ನು ಪಡಿತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದರೆ ನನಗೆ ನಿಜವಾಗಲೂ ಬಹಳ ಖುಷಿಯಾಗುತ್ತೆ. ಯಾಕಂದರೆ ಇಂಥ ವಾತಾವರಣ ನಮಗೆ ಈ ಜಿಲ್ಲೆಯಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಈ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ಇಲ್ಲೊಂದು ಸುಸಂಸ್ಕೃತವಾಗಿರ್ತಕ್ಕಂಥ ವಾತಾವರಣವನ್ನು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಎಂ ಪಿ ಪ್ರಕಾಶ್ ಸಾಹೇಬರು ಇಲ್ಲಿ ಒಂದು ಕಲ್ಪಿಸಿಕೊಟ್ಟಿದ್ದಾರೆ. ನಿಜಕ್ಕೂ ನಾವು ತುಂಬ ಋಣಿಗಳು. ಯಾಕೆಂದರೆ ಬೆಳೆಯುವ ಪೈರನ್ನು ಮೊಳಗೆಯಲ್ಲಿ ನೋಡುವ ಅನ್ನೋ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆ, ಹಿಂದುತ್ವ ಎಲ್ಲವನ್ನು ಇಲ್ಲಿ ಸಾದರಪಡಿಸಿ ನಿಮ್ಮದೇ ಆಗಿರ್ತಕ್ಕಂಥ ಮನೋವಿಲಾಸಕ್ಕೆ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ವೇದಿಕೆ ಇದಾಗಿದೆ. ನೀವೆಲ್ಲ ಕೇವಲ ಏನೋ ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಅಥವಾ ಏನೋ ಒಂದು ನಾಟಕ ಮಾಡಲಿಕ್ಕೆ ಅಂತ ಅಲ್ಲ, ನಿಮ್ಮ ಒಂದು ಬುದ್ಧಿಶಕ್ತಿ ಓರೆಗಚ್ಚಲಿಕ್ಕೆ ಈ ವೇದಿಕೆ ತುಂಬ ಸಹಕಾರಿಯಾಗಿದೆ. ನಿಜವಾಗ್ಲೂ ಪಾಲಕರು ತಾವು ಒಂದು ಗಮನಿಸಬೇಕು. ಮೇಡಮ್ ಹೇಳಿದಾಗೆ ಸರಿಯಾದ ಒಂದು ಸಮಯಕ್ಕೆ ಬಂದ್ಬಿಟ್ಟು ಮಕ್ಕಳನ್ನು ಬಿಟ್ಟು ಅವರಿಗೆ ಇಲ್ಲಿ ಮುಕ್ತವಾಗಿರ್ತಕ್ಕಂಥ ವಾತಾವರಣವಿದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನೀವು ಕೂಡ ಅದಕ್ಕೆ ಸಹಕಾರಿಯಾಗಬೇಕು. ಯಾಕೆಂದರೆ ಮಕ್ಕಳು ಯಾವ ರೀತಿ ಅವರಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಹೊರಗಾಕಲಿಕ್ಕೆ ಬಹಳ ಮುಜುಗರ ಪಟ್ಟಿರ್ತಾರೆ ಮನೆಯೊಳಗೆ. ಆದರೆ ಇಲ್ಲಿ ಎಲ್ಲ ಮಕ್ಕಳ ಜೊತೆಗೆ ಬೆರೆತಾಗ ಅವರ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಇದು ಒಂದು ಬಹಳ ಭದ್ರ ಬುನಾದಿ ಆಗುತ್ತೆ. ನಿಜವಾಗ್ಲೂ ನನಗೆ ಈಗ ನಿಮ್ಮನ್ನೆಲ್ಲ ಮಕ್ಕಳನ್ನೆಲ್ಲ ನೋಡಿದ್ರೆ ನನಗೊಂದು ಘಟನೆ ನೆನಪಾಯಿತು. ನಾನು ನಮ್ಮ ಸಣ್ಣ ಮಗು, ನಮ್ಮ ಮಕ್ಕಳು ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ನನ್ನ ಇಬ್ಬರು ಮಕ್ಕಳನ್ನ ನಾನು ಗವಿಮಠದಲ್ಲಿ ಒಂದು ಸಂಗೀತ ಪಾಠಶಾಲೆಗೆ ಅಂತಂದೇಳಿ ಕಳಿಸಿದೆ. ಅಲ್ಲಿ ಸಂಗೀತ ಪಾಠಶಾಲೆ ಮುಗಿಸಿ ಬಂದಾಗ ಗುರುಗಳು ಕೇಳಿದ್ರು ನನ್ನ ಮಗನ, ಏನಂದ್ರೆ ಏನಾಗ್ತೀಯ ನೀನು ಅಂತದ್ದು, ನೀನು ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ ಏನೋ, ಅಥವಾ ನಿಮ್ಮ ಅಪ್ಪನಿಗೆ ತಹಶೀಲ್ದಾರ್ ಆಗ್ತೀಯಾ, ಈ ರೀತಿ ಅನೇಕ ಕ್ವಶನ್ ಕೇಳಿದ್ರು. ಆದರೆ ಅವ್ನು ಯಾಕೆ ಉತ್ತರ ಕೊಡಲಿಲ್ಲ. ಕೊನೆಗೆ ಏನಾಗ್ತೀಯ ಹೇಳೋಂತ ಒತ್ತಾಯ ಮಾಡಿದ್ರೆ ನಾನು ಫುಟ್ಬಾಲ್ ಪ್ಲೇಯರ್ ಆಗ್ತೀನಿ ಅಜ ಅಂತಂದ. ಅಂದರೆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆಗಳು ಒಳಿತಾ ಇರ್ತವೆ, ಆದರೆ ಅದಕ್ಕೆ ನಾವು ನೀರೇರುವಂಥ ಕೆಲಸ ಆಗ್ತಿರಲ್ಲ. ನಾವು ಏನೋ ಒಂದು ಒತ್ತಡಕ್ಕೆ ಅವರನ್ನ ಬರೀ ಏನಾಗಿದೆ ಅಂದರೆ ಮಕ್ಕಳಲ್ಲಿ ಅತಿ ಹೆಚ್ಚು ಒತ್ತಡ, ಓದು 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 ಓದು, ಡಾಕ್ಟರೇ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು, ಹಂಗಾದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ, ಇಲ್ಲಾಂದ್ರೆ ಜೀವನ ಅಲ್ಲೇ ಅಲ್ಲ ಅನ್ನೋ ಒಂದು ಮಟ್ಟಿಗೆ ಪೋಷಕರು ಕೂಡ ನಾವು ಆ ಥರ ಒಂದು ವಾತಾವರಣವನ್ನು ಕಲ್ಪಿಸ್ತಾ ಇದ್ದೀವಿ. ಅದು ತಪ್ಪು. ಯಾಕೆಂದರೆ ನಾವು ಮಕ್ಕಳಲ್ಲಿ ಅನೇಕ ವೈವಿಧ್ಯತೆ ಇರುತ್ತೆ, ಆದರೆ ಅದನ್ನು ನಾವು ಗುರುತಿಸೋದಿಲ್ಲ. ಸೊ ಅದಕ್ಕೆ ಈ ರಂಗಭಾರತಿಯ ಒಂದು ಕಾರ್ಯ ಏನೈತಲ್ಲ ಅದು ಅತ್ಯಂತ ಮೆಚ್ಚುಗೆ ಆಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ದೊಡ್ಡವರಿಗೆ ಹೇಳ್ಬೋದು, ಸಣ್ಣವರಿಗೆ ಅವರ ಅಭಿಲಾಷೆಗಳು, ಆಸೆಗಳು, ಆಕಾಂಕ್ಷೆಗಳನ್ನು ನಾವು ಅವರಲ್ಲಿರ್ತಕ್ಕಂಥ ಕಲೆಯನ್ನು ಗುರುತಿಸಿ ಮುಂದೆ ಅದಕ್ಕೊಂದು ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಸಹಕಾರಿಯಾಗುತ್ತೆ ಈ ರಂಗಭಾರತಿಯ ಕಾರ್ಯಕ್ರಮ. ಮೇಡಮ್ ಅವರು ಹೇಳಿದರು, ಅವರು ಕೂಡ ಇಲ್ಲೇ ಪಕ್ಕದ ತಾಲೂಕಿನವರಂತ, ಸಾಹೇಬರು ಕೂಡ ಪಕ್ಕದ ತಾಲೂಕಿನವರೇ. ಯಾಕಂದರೆ ಸಾಹೇಬರು ಮೂಲತಃ ವಲ್ಲಭಾಪುರ ಮೂಲ, ಅಲ್ಲಿಂದಲೇ ಬಂದಿರೋದು. ಬಟ್ ನಮ್ಮ ತಾಲೂಕಿಗಿಂತ ಹೆಚ್ಚಾಗಿ ಇಲ್ಲಿ ಹಡಗಲಿ ತಾಲೂಕಿನಲ್ಲೇ ಅವರು ಸಂಪೂರ್ಣವಾಗಿರ್ತಕ್ಕಂಥ ತಮ್ಮ ಕಾರ್ಯಕ್ಷೇತ್ರವನ್ನು ತೊಡಗಿಸ್ಕೊಂಡಿದ್ದರಿಂದ ಹಡಗಲಿ ನಿಜವಾಗ್ಲೂ ಪುಣ್ಯ ಮಾಡಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ನಮ್ಮ ಕಟ್ಟೆಮನೆ ನಮ್ಮ ಗುರುಗಳು ಅವರಿಂದ ನಾವು ಕದಡಿದ ನೀರು, ಸೂರ್ಯ ಶಿಕಾರಿ, ಸಾಕಷ್ಟು ನಾಟಕಗಳನ್ನು ಅವರ ಒಂದು ಡೈರೆಕ್ಷನ್ನಲ್ಲಿ ನಾವು ಕಲ್ತೀವಿ. ನಿಜವಾಗ್ಲೂ ನನಗೆ ಆ ಒಂದು ಸಂದರ್ಭವನ್ನು ನೆನೆಸ್ಕೊಂಡ್ರೆ ಭಾಳ ನಾನು ಪುಳಕಿತನಾಗ್ತೇನೆ. ಯಾಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ಯಾವುದೇ ಒಂದು ವೇದಿಕೆ ಇದ್ದಿಲ್ಲ. ಆದರೆ ರಂಗಭಾರತಿ ಅದನ್ನು ನಮಗೆ ಒದಗಿಸಿಕೊಟ್ಟು ರಾಜ್ಯ ಮಟ್ಟದಲ್ಲಿ ನಾವು ಒಬ್ಬರು ಕಲಾವಿದರು ಅನ್ನೋ ಒಂದು ಗುರುತಿಸುವ ಮಟ್ಟಿಗೆ ನಾವು ಬೆಳೆದಿವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ರಂಗಭಾರತಿ.